ಹಾಯ್ ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಆಗಿ ಚಿಕನ್ ಫ್ರೈ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದೇನೆ ಬಾಯಲ್ಲಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ತಡ ಮಾಡದೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ನೋಡಿ, ಮೊದಲು ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಂಡ್ಬಿಟ್ಟು ಚಿಕನ್ ಅನ್ನೋದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಇದು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ, ಅರಿಶಿನ, ಚಿಕನ್ ಫ್ರೈ ಪೌಡ್ರು, ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ. ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಂಡ್ಲಿ ಇಟ್ಕೊಂಡು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಸ್ವಲ್ಪ ಹೀಟ್ ಆದ ನಂತರ ಈಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಈಗ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಚಿಕನ್ ಫ್ರೈ ಮಾಡೋವಾಗಾಗಿರ್ಬೋದು, ಇಲ್ಲಾಂದರೆ ಚಿಕನ್ ಸಾಂಬಾರು ಮಾಡೋವಾಗಾಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಾಗವಾಗ ರೆಡಿ ಮಾಡಿಕೊಂಡ್ರೆ ಟೇಸ್ಟು ಮತ್ತು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು 5 to 10 ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಈ ಥರ ಈಗ ಚಿಕನ್ ಫ್ರೈ ಆಗೋವಾಗ್ಲೇ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಅನ್ನೋದು ಹಾಕೋಬೇಕಾಗುತ್ತೆ. ಈಗ ಅರಿಶಿನ ಹಾಕೊಂಡ ನಂತರ ಅದು ಹಸಿ ವಾಸನೆ ಹೋಗ್ಬಿಟ್ಟು ಸ್ವಲ್ಪ ಚಿಕನ್ ಕಲರ್ ಚೇಂಜ್ ಆಗೋವರೆಗೂ ಒಂದು 5 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ ನಂತರ ಈಗ 1 ಸ್ಪೂನ್ ಅಷ್ಟು ಹಳ್ಳುಪ್ಪು ಅನ್ನೋದು ಹಾಕೊತಾ ಇದ್ದೀನಿ. ಹಳ್ಳುಪ್ಪು ಇಲ್ಲ ಅಂದರೆ ನೈಸ್ ಉಪ್ಪಾದರೂ ಹಾಕೊಳ್ಳಿ. ನೆಕ್ಸ್ಟು ಉಪ್ಪು ಹಾಕಿದ ನಂತರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಅನ್ನೋದು ಹಾಕೊತಾ ಇದ್ದೀನಿ. ಸ್ವಲ್ಪ ಖಾರ ಹೆಚ್ಚಿಗೆ ತಿನ್ನೋರಾದರೆ ಸ್ವಲ್ಪ ಖಾರದ ಪುಡಿ ಹೆಚ್ಚಾಗಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಮೈಲ್ಡಾಗಿ ತಿಂತೀವಿ ಅಂದರೆ 1/2 ಟೀ ಸ್ಪೂನ್ ಸರಿ ಹೋಗುತ್ತೆ. ನೆಕ್ಸ್ಟ್ ಅದು ಫ್ರೈ ಮಾಡ್ಕೊಂಡ ನಂತರ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದು ಹಾಕೊಂಡು ಫ್ರೈ ಮಾಡ್ಕೊಂಡ ನಂತರ ಒಂದು 3 ಸ್ಪೂನ್ ಅಷ್ಟು ಇದು ಚಿಕನ್ ಫ್ರೈ ಪೌಡರ್ ಅನ್ನೋದು ಹಾಕೊತಾ ಇದ್ದೀನಿ. 3 ಸ್ಪೂನ್ ಹಾಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ 1/2 kg ಚಿಕನ್ಗೆ 3 ಸ್ಪೂನು ಚಿಕನ್ ಫ್ರೈ ಪೌಡರ್ ಅನ್ನೋದು ಹಾಕೊಂಡಿದ್ದೀನಿ. ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದ್ರೆ 1 ಸ್ಪೂನು ಹೆಚ್ಚಿಸ್ಕೊಳ್ಳಿ ಪೌಡರ್ ಅನ್ನೋದು. ನೋಡಿ, ಈಗ ಇದು ಒಂದು 10 to 15 ಮಿನಿಟ್ಸ್ ಈ ಥರ ಪೌಡರ್ ಹಾಕೊಂಡ ನಂತರ ಫ್ರೈ ಮಾಡ್ಕೊಂಡ ನಂತರ ಈಗ ಒಂದು 1/2 ಗ್ಲಾಸ್ ಅಷ್ಟು ನೀರನ್ನೋದು ಹಾಕೊತಾ ಇದ್ದೀನಿ. ದೊಡ್ಡ ಗ್ಲಾಸಲ್ಲಿ ಒಂದು 1/2 ಗ್ಲಾಸ್ ಹಾಕೊಂಡ್ರೆ ಸರಿ ಹೋಗುತ್ತೆ, ಯಾಕಂದ್ರೆ ಇದು ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಜಸ್ಟ್ ಅದು ಬೇಯೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇನೆ. ಈಗ ಒಂದು 10 to 15 ಮಿನಿಟ್ಸ್ ನೀರು ಹಾಕಿದ ನಂತರ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಒಂದು ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿಕೊಂಡು ಈ ಥರ ಬೇಯಿಸ್ಕೊಂಡ ನಂತರ ಈಗ ಇದು ನೀರೆಲ್ಲನೂ ಹಿಂಗ್ಬಿಟ್ಟು ಆಯಿಲ್ ಮೇಲೆ ಬರಬೇಕು, ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇನ್ನೊಂದು 5 ಮಿನಿಟ್ಸ್ ಇದೆಲ್ಲನೂ ಫ್ರೈ ಆದರೆ ಸರಿ ಹೋಗುತ್ತೆ. ನೋಡಿ, ಈಗ ಆಯಿಲ್ ಎಲ್ಲನೂ ಮೇಲೆ ಬಂದೈತೆ, ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಫುಲ್ಲು ನೀರೆಲ್ಲನೂ ಹಿಂಗ್ಬಿಟ್ಟು ಮೇಲೆ ಆಯಿಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ ನಂತರ ಈಗ ಇದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ರುಚಿಕರವಾದ ಚಿಕನ್ ಫ್ರೈ ಅನ್ನೋದು ರೆಡಿ ಆಯ್ತು. ನೋಡಿ, ಕಾಣಿಸ್ತಾ ಇತ್ತಲ್ವಾ? ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಅನ್ನೋದು ಹಾಕೊಂಡಿದ್ದೀನಿ. ನೋಡಿ, ತುಂಬ ರುಚಿಕರವಾದ ಚಿಕನ್ ಫ್ರೈ ಅನ್ನೋದು ರೆಡಿ ಆಯ್ತು. ತುಂಬ ಕ್ವಿಕ್ ಅಂಡ್ ಈಸಿಯಾಗಿ ರೆಡಿ ಆಯ್ತಲ್ವಾ? ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.